ಜೈ ಹಿಂದ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ವಿಜ್ಞಾನದ ಪ್ರಶ್ನೆ ಉತ್ತರಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ದ ಇನ್ಸಿಟ್ಯೂ ಕನ್ಸರ್ವೇಷನ್? ಈ ಕೆಳಗಿನ ಯಾವುದನ್ನು ಜೀವಿಗಳ ಇರುನೆಲೆ ಸಂರಕ್ಷಣೆ ತಾಣಗಳಲ್ಲಿ ಸೇರಿಸಲಾಗಿಲ್ಲ? ಮೊದಲನೇ ಆಪ್ಷನ್ ಎ ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನ. ಆಪ್ಷನ್ ಬಿ ಬಯೋಸ್ಪಿಯರ್ ರಿಸರ್ವ್ಸ್. ಜೈವಿಕ ಸಂರಕ್ಷಣಾ ತಾಣಗಳು. ಆಪ್ಷನ್ ಸಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್. ವನ್ಯಜೀವಿ ಸಂರಕ್ಷಣಾ ತಾಣಗಳು. ಆಪ್ಷನ್ ಡಿ ಬೊಟಾನಿಕಲ್ ಗಾರ್ಡನ್ಸ್. ಸಸ್ಯೋದ್ಯಾನಗಳು. ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಜೀವಿಗಳ ಇರುನೆಲೆ ಸಂರಕ್ಷಣೆ ತಾಣಗಳಲ್ಲಿ ಸೇರಿಸಲಾಗಿಲ್ಲ? ಸೊ ಇಲ್ಲಿ ಜೀವಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ಎರಡು ರೀತಿ ಸಂರಕ್ಷಣೆಯನ್ನು ನೋಡ್ತೇವೆ. ಒಂದು ಇನ್ಸಿಟು ಕನ್ಸರ್ವೇಷನ್, ಅಂದರೆ ಜೀವಿಗಳ ನೈಸರ್ಗಿಕ ಆವಾಸ ಸ್ಥಾನಗಳಲ್ಲಿ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಮತ್ತೊಂದು ಎಕ್ಸಿಟಿವ್ ಕನ್ಸರ್ವೇಷನ್, ಜೀವಿಗಳನ್ನು ತಮ್ಮ ಆವಾಸ ಸ್ಥಾನದಿಂದ ಹೊರಗಡೆ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ನ್ಯಾಷನಲ್ ಪಾರ್ಕ್, ಬಯೋಸ್ಪಿಯರ್ ರಿಸರ್ವ್ಸ್ ಅಂಡ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ರಾಷ್ಟ್ರೀಯ ಉದ್ಯಾನವನಗಳು, ಜೈವಿಕ ಸಂರಕ್ಷಣಾ ತಾಣಗಳು, ವನ್ಯಜೀವಿ ಸಂರಕ್ಷಣಾ ತಾಣಗಳು, ಈ 3 ಜೀವಿಗಳ ಇರುನೆಲೆ ಸಂರಕ್ಷಣೆ ತಾಣಗಳಿಗೆ ಉದಾಹರಣೆ ಆಗ್ತಕ್ಕಂಥದ್ದು ಇನ್ಸಿಟು ಕನ್ಸರ್ವೇಷನ್. ಉಳಿದಿರ್ತಕ್ಕಂಥ ಕೊನೆ ಆಪ್ಷನ್ ಬೊಟಾನಿಕಲ್ ಗಾರ್ಡನ್ಸ್, ಸಸ್ಯೋದ್ಯಾನಗಳು ಉದಾಹರಣೆ ಆಗ್ತಕ್ಕಂಥದ್ದು ಜೀವಿಗಳ ಹೊರನೆಲೆ ಸಂರಕ್ಷಣೆ ತಾಣ ಎಕ್ಸಿಟಿವ್ ಕನ್ಸರ್ವೇಷನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇರುನೆಲೆ ಸಂರಕ್ಷಣೆ ತಾಣವಲ್ಲ ಅಂತ ಕೇಳಿರೋದ್ರಿಂದ ಆಪ್ಷನ್ ಡಿ ಬೊಟಾನಿಕಲ್ ಗಾರ್ಡನ್. ದೆನ್ ಹೌ ಮೆನಿ ನ್ಯಾಷನಲ್ ಪಾರ್ಕ್ಸ್ ಆರ್ ಲೊಕೇಟೆಡ್ ಇನ್ ಇಂಡಿಯಾ? ಒಟ್ಟಾರೆಯಾಗಿ ಭಾರತದಲ್ಲಿ 106 ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬಂದಿರತಕ್ಕಂಥದ್ದು. ಅದರಲ್ಲಿ ಕರ್ನಾಟಕದಲ್ಲಿ ಸೇರ್ಕೊಂಡು ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನಗಳು: ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ, ಅಂಶಿ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಸೊ ಒಟ್ಟಾರೆಯಾಗಿ ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನವನಗಳು, ಭಾರತದಲ್ಲಿ 106 ರಾಷ್ಟ್ರೀಯ ಉದ್ಯಾನವನಗಳು. ಅತ್ಯಂತ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಲಡಾಖ್ ಅಲ್ಲಿ ಕಂಡು ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಬಯೋಸ್ಪಿಯರ್ ರಿಸರ್ವ್ಸ್, ಜೈವಿಕ ಸಂರಕ್ಷಣಾ ತಾಣಗಳು. ಒಟ್ಟಾರೆಯಾಗಿ ಭಾರತದಲ್ಲಿ 18 ಜೈವಿಕ ಸಂರಕ್ಷಣಾ ತಾಣಗಳು ಇರತಕ್ಕಂಥದ್ದು. ಆ ಒಂದು 18ರಲ್ಲಿ 12 ಜೈವಿಕ ಸಂರಕ್ಷಣಾ ತಾಣಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ವೈಲ್ಡ್ ಲೈಫ್ ಸ್ಯಾಂಚುರೀಸ್, ವನ್ಯಜೀವಿ ಸಂರಕ್ಷಣಾ ತಾಣಗಳು. ಒಟ್ಟಾರೆಯಾಗಿ ಭಾರತದಲ್ಲಿ 573 ವನ್ಯಜೀವಿ ಸಂರಕ್ಷಣಾ ತಾಣಗಳು ಇರ್ತಕ್ಕಂಥದ್ದು. ಎರಡನೇ ಪ್ರಶ್ನೆ, ನೈಟ್ರಸ್ ಆಕ್ಸೈಡ್ ಈಸ್ ಆಲ್ಸೋ ನೋನ್ ಆಸ್? ನೈಟ್ರಸ್ ಆಕ್ಸೈಡ್ಗೆ ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಸೊ ಆಪ್ಷನ್ 1 ಲಾಫಿಂಗ್ ಗ್ಯಾಸ್, ನಗಿಸುವ ಅನಿಲ. ಆಪ್ಷನ್ ಸೆಕೆಂಡ್ ಬ್ಲೂ ವಿಟ್ರಿಯಾಲ್, ನೀಲಿ ವಿಟ್ರಿಯಾಲ್. ಥರ್ಡ್ ಆಪ್ಷನ್ ಮಾರ್ಷ್ ಗ್ಯಾಸ್, ಜೌಗು ಅನಿಲ. ಫೋರ್ತ್ ಆಪ್ಷನ್ ನನ್ ಆಫ್ ದೀಸ್, ಈ ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್ ಈಸ್ ಆಲ್ಸೋ ನೋನ್ ಆಸ್ ಲಾಫಿಂಗ್ ಗ್ಯಾಸ್. ಕೆಮಿಕಲ್ ಫಾರ್ಮುಲಾ N2O. ನೆಕ್ಸ್ಟ್, ದೆನ್ ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಬ್ಲೂ ವಿಟ್ರಿಯಾಲ್? ನೀಲಿ ವಿಟ್ರಿಯಾಲ್ಗೆ ಇರ್ತಕ್ಕಂಥ ರಾಸಾಯನಿಕ ಅಣುಸೂತ್ರ ಕಾಪರ್ ಸಲ್ಫೇಟ್ ಅಂತ ಕರೀತಕ್ಕಂಥದ್ದು CuSO4. ನೆಕ್ಸ್ಟ್, ಮಾರ್ಷ್ ಗ್ಯಾಸ್, ಜೌಗು ಅನಿಲ ಎಂದು ಯಾವುದಕ್ಕೆ ಕರೀತಾರೆ? ಜೌಗು ಅನಿಲ ಎಂದು ಮೀಥೇನ್ಗೆ ಕರೀತಕ್ಕಂಥದ್ದು CH4. ಈ ಮೀಥೇನ್ ಜೌಗು ಪ್ರದೇಶಗಳಿಂದ ಬಿಡುಗಡೆ ಆಗ್ತಕ್ಕಂಥದ್ದು, ಚರಂಡಿಗಳಿಂದ ಬಿಡುಗಡೆ ಆಗ್ತಕ್ಕಂಥದ್ದು, ನಂತರ ಭತ್ತದ ಗದ್ದೆಗಳಿಂದ ಬಿಡುಗಡೆ ಆಗ್ತಕ್ಕಂಥ ಅನಿಲವಾಗಿರೋದ್ರಿಂದ ಮೀಥೇನ್ಗೆ ಜೌಗು ಅನಿಲ ಎಂದು ಕರೆಯಲಾಗುತ್ತದೆ.
ಸೊ ನೈಟ್ರಸ್ ಆಕ್ಸೈಡ್ ಈಸ್ ಆಲ್ಸೋ ನೋನ್ ಆಸ್ ದ ಲಾಫಿಂಗ್ ಗ್ಯಾಸ್, ನಗಿಸುವ ಅನಿಲ. ಸೊ ಮುಂದಿನ ಪ್ರಶ್ನೆ, ಥರ್ಡ್ ಕ್ವಶನ್. ಈ ಕೆಳಗಿನ ಯಾವ ಜೀವಿಗಳ ಒಂದು ಜೋಡಿಯನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಜೀವಿಗಳ ಗುಂಪಿಗೆ ಸೇರಿಸಲಾಗಿಲ್ಲ? ಸೊ ಆಪ್ಷನ್ ಎ ಬೆಂಗಾಲ್ ಟೈಗರ್, ಬಂಗಾಳದ ಹುಲಿ, ಆಪ್ಷನ್ ಬಿ ಸ್ನೋ ಲೆಪರ್ಡ್, ಹಿಮಚಿರತೆ, ಆಪ್ಷನ್ ಸಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಹೆಬ್ಬಕ, ಆಪ್ಷನ್ ಡಿ ಫ್ಲೈಯಿಂಗ್ ಸ್ಕ್ವಿರಲ್. ಹಾರುವ ಅಳಿಲು. ಕೇಳಿರ್ತಕ್ಕಂಥ ಪ್ರಶ್ನೆ, ಈ ಕೆಳಗಿನ ಯಾವ ಜೋಡಿ ಜೀವಿಗಳನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಜೀವಿಗಳ ವರ್ಗಕ್ಕೆ ಅಥವಾ ಗುಂಪಿಗೆ ಸೇರಿಸಲಾಗಿಲ್ಲ? ಪ್ರಶ್ನೆಯ ಅರ್ಥ, ಕೆಲವೊಂದಿಷ್ಟು ಜೀವಿಗಳು ಅಳಿದು ಹೋಗಿರ್ತಕ್ಕಂಥದ್ದು, ಕೆಲವೊಂದಿಷ್ಟು ಜೀವಿಗಳು ಅಳಿವಿನ ಅಂಚಿನಲ್ಲಿ, ವಿನಾಶದ ಅಂಚಿನಲ್ಲಿ ಇರ್ತಕ್ಕಂಥದ್ದು. ಸೊ ಅಂತ ಒಂದು ಜೀವಿಗಳ ಗುಂಪನ್ನು ಕೇಳಿರ್ತಕ್ಕಂಥದ್ದು. ಆಸ್ ಪರ್ IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, ಇದರ ಒಂದು ಪ್ರಕಾರ ಕೆಲವೊಂದಿಷ್ಟು ಜೀವಿಗಳು ಅಳಿದೋಗಿರ್ತಕ್ಕಂಥದ್ದು ಪ್ರಕೃತಿಯಲ್ಲಿ. ಫಾರ್ ಎಕ್ಸಾಂಪಲ್ ಡೋಡೋ, ನೆಕ್ಸ್ಟ್ ಡೈನೋಸಾರ್ಗಳು ಅಳಿದು ಹೋಗಿರ್ತಕ್ಕಂಥ ಜೀವಿಗಳು. ಇನ್ನು ಕೆಲವೊಂದಿಷ್ಟು ಜೀವಿಗಳು ತೀವ್ರವಾಗಿ ಅಳಿವಿನಂಚಿನಲ್ಲಿ ಇರ್ತಕ್ಕಂಥದ್ದು. ಸೊ ಅಂಥ ಒಂದು ಜೀವಿಗಳ ಗುಂಪು ಯಾವುದು ಕಂಡುಹಿಡಿಯಿರಿ ಅಂತೇಳಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ದ ರಾಯಲ್ ಬೆಂಗಾಲ್ ಟೈಗರ್, ಸೆಕೆಂಡ್ ಒನ್ ಸ್ನೋ ಲೆಪರ್ಡ್ ಹಿಮಚಿರತೆ, ಥರ್ಡ್ ಒನ್ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹೆಬ್ಬಕ ಅಂತ ಹೇಳಿ ಕನ್ನಡದಲ್ಲಿ ಕರೀತಕ್ಕಂಥದ್ದು, ನಾಲ್ಕನೇ ಆಪ್ಷನ್ ಫ್ಲೈಯಿಂಗ್ ಸ್ಕ್ವಿರಲ್. ಸೊ ಈ ಜೋಡಿಗಳಲ್ಲಿ ಎರಡು ಜೋಡಿಗಳನ್ನ ನಾವು ಎಂಡೇಂಜರ್ಡ್ ಅಂತ ಹೇಳಿ ಕರಿತೀವಿ, ಅಳಿವಿನಂಚಿನಲ್ಲಿರ್ತಕ್ಕಂಥದ್ದು. ಸೊ ಅಲ್ಲಿ ಬೆಂಗಾಲ್ ಟೈಗರ್, ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿರ್ತಕ್ಕಂಥ ರಾಯಲ್ ಬೆಂಗಾಲ್ ಟೈಗರ್ ಪಶ್ಚಿಮ ಬಂಗಾಳದ ಸುಂದರ್ ಬನ್ಸ್ಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಪ್ರಾಣಿ ಇದು. ಸೊ ಇಲ್ಲಿ ಬೆಂಗಾಲ್ ಟೈಗರ್ ಜೊತೆಗೆ ಸ್ನೋ ಲೆಪರ್ಡ್ ಹಿಮಚಿರತೆ ಈ ಎರಡೂ ಪ್ರಾಣಿಗಳನ್ನ ನಾವು ಎಂಡೇಂಜರ್ಡ್ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಅಂತ ಹೇಳಿ ಕರೀತಕ್ಕಂಥದ್ದು. ಉಳಿದಿರ್ತಕ್ಕಂಥ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹೆಬ್ಬಕ ಪಕ್ಷಿ ಮತ್ತು ಹಾರ್ತಕ್ಕಂಥ ಹಳಿಲು ಫ್ಲೈಯಿಂಗ್ ಸ್ಕ್ವಿರಲ್, ಈ ಎರಡು ಜೋಡಿಗಳನ್ನು ನಾವು ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಜೀವಿಗಳ ಗುಂಪಿಗೆ ಸೇರಿಸಿರ್ತಕ್ಕಂಥದ್ದು. ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಬೇಕಾದ್ರೆ ಪ್ರತಿಯೊಂದು ಜೀವಿನೂ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಜೀವಿಗಳ ರಕ್ಷಣೆಯ ಸಲುವಾಗಿ ರೆಡ್ ಡಾಟಾ ಬುಕ್, ಸೊ ಒಂದು ಕೆಂಪು ಪುಸ್ತಕದ ಪ್ರಕಾರ ಕೆಲವೊಂದಿಷ್ಟು ಜೀವಿಗಳು ಅಳಿದೋಗಿರ್ತಕ್ಕಂಥದ್ದು, ಕೆಲವೊಂದಿಷ್ಟು ಜೀವಿಗಳು ಅಳಿವಿನಂಚಿನಲ್ಲಿರ್ತಕ್ಕಂಥ ಜೀವಿಗಳು. ಸೊ ಇಲ್ಲಿ ಅಳಿವಿನಂಚಿನಲ್ಲಿರುವ ಬೆಂಗಾಲ್ ಟೈಗರ್, ಹಿಮಚಿರತೆ, ಇದು ಎರಡೂ ಜೀವಿಗಳನ್ನ ನಾವು ಅಳಿವಿನಂಚಿನಲ್ಲಿರುವ ಅಂತ ಹೇಳಿ ಕರಿತೀವಿ. ತೀವ್ರವಾಗಿ ಇನ್ನು 2-3 ವರ್ಷಗಳಲ್ಲಿ ಅಳಿದು ಹೋಗ್ಬಹುದು ಅಂತಕ್ಕಂಥ ಜೀವಿಗಳಲ್ಲಿ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂಡ್ ಹಾರುವ ಅಳಿಲು. ಸೊ ಅಲ್ಲಿ ಹೆಬ್ಬಕ ಪಕ್ಷಿ ರಾಜಸ್ಥಾನ ರಾಜ್ಯದಲ್ಲಿ ಜಾಸ್ತಿ ಕಂಡು ಬರ್ತಕ್ಕಂಥದ್ದು. ಇದು ಬಿಟ್ಟರೆ ಗುಜರಾತ್ನ ಕಚ್ ತೀರಕ್ಕೆ ಹೊಂದಿಕೊಂಡಂತೆ ಈ ಪ್ರದೇಶದಲ್ಲಿ ಕಂಡು ಬರುತ್ತಾ.
ಇದು ಬಿಟ್ರೆ ಕರ್ನಾಟಕದಲ್ಲಿ ಕೂಡ ಈ ಒಂದು ಹೆಬ್ಬಕ ಪಕ್ಷಿ ಕಾಣ್ತಕ್ಕಂಥದ್ದು. ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕನ್ನು 2023ರಲ್ಲಿ ಹೆಬ್ಬಕಗಳ ವನ್ಯಜೀವಿ ಸಂರಕ್ಷಣಾ ತಾಣ ಎಂದು ಘೋಷಿಸಲಾಗಿದೆ. ಇದನ್ನು ಹೊರತುಪಡಿಸಿ ಕೊಪ್ಪಳ ಜಿಲ್ಲೆ, ಗದಗ ಜಿಲ್ಲೆ ಮತ್ತು ರಾಣೆಬೆನ್ನೂರಿನಲ್ಲಿ ನಾವು ಹೆಬ್ಬಕ ಪಕ್ಷಿಯನ್ನು ಕಾಣ್ತಕ್ಕಂಥದ್ದು. ನಂತರ ಫ್ಲೈಯಿಂಗ್ ಸ್ಕ್ವಿರಲ್, ಹಾರುವ ಅಳಿಲು. ಭಾರತದಲ್ಲಿ ಈ ಒಂದು ಪ್ರಾಣಿ 1981ರಲ್ಲಿನೇ ಕೊನೆಗೊಂಡಿತ್ತು. ಆದರೆ 2023ರಲ್ಲಿ ಮತ್ತೊಮ್ಮೆ ಈ ಪ್ರಾಣಿ ಗೋಚರಿಸಿದ್ದು. ಅದು ನಮ್ಮದಪ್ಪ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿ ಮಾತ್ರ ಈಗ ಸದ್ಯಕ್ಕೆ ಹಾರುವ ಅಳಿಲು ನಮ್ಮ ಒಂದು ಭಾರತದಲ್ಲಿ ಕಾಣ್ತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ, ಡಿಸ್ಕವರಿ ಆಫ್ ಗ್ಯಾಮಾ ರೇಸ್. ಗ್ಯಾಮಾ ವಿಕಿರಣಗಳನ್ನು ಕಂಡು ಹಿಡಿದವರು ಯಾರು? ಅಲ್ಫಾ, ಬೀಟಾ ಮತ್ತು ಗ್ಯಾಮಾ 3 ವಿಕಿರಣಗಳನ್ನ ನಾವು ನೋಡ್ತಕ್ಕಂಥದ್ದು. ಸೊ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಗ್ಯಾಮಾ ವಿಕಿರಣಗಳನ್ನು ಯಾರು ಕಂಡು ಹಿಡಿದಿದ್ದು? ಸೊ ಮೊದಲನೇ ಆಪ್ಷನ್ ಪೌಲ್ ವಿಲಿಯಾರ್ಡ್. ಆಪ್ಷನ್ ಬಿ ಅರ್ನ್ಸ್ಟ್ ರುದರ್ಫೋರ್ಡ್. ಆಪ್ಷನ್ ಸಿ ಜಾರ್ಜ್ ಪ್ಯಾಲಡೆ. ಆಪ್ಷನ್ ಡಿ ನನ್ ಆಫ್ ದಿ ಅಬೋ. ವ್ಯತ್ಯಾಸ ಆದರೂ ಏನಿರುತ್ತಾ ಅಲ್ಫಾ, ಬೀಟಾ ಮತ್ತು ಗ್ಯಾಮಾ ವಿಕಿರಣಗಳಿಗೆ? ಈ 3 ವಿಕಿರಣಗಳಲ್ಲಿ ಮೇಜರ್ ಡಿಫರೆನ್ಸ್, ಅಲ್ಫಾ ವಿಕಿರಣಗಳು ನಮ್ಮ ಒಂದು ದೇಹಕ್ಕೆ ಅತಿ ಕಡಿಮೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ವಿಕಿರಣಗಳು, ಕಡಿಮೆ ಛೇದನಾ ಸಾಮರ್ಥ್ಯವನ್ನು ಹೊಂದಿರ್ತವೆ. ಆದರೆ ಗ್ಯಾಮಾ ವಿಕಿರಣಗಳು ಅತ್ಯಂತ ಹೆಚ್ಚು ಛೇದನಾ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವಿಕಿರಣಗಳು. ಯಾವುದೇ ರೀತಿ ವಿದ್ಯುತ್ ಆವೇಶವನ್ನು ಹೊಂದಿಲ್ಲದೆ ಇರತಕ್ಕಂಥ ವಿಕಿರಣಗಳು ಗ್ಯಾಮಾ ವಿಕಿರಣಗಳು. ಸೊ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆ ಒಂದು ಗ್ಯಾಮಾ ವಿಕಿರಣಗಳನ್ನು ಕಂಡು ಹಿಡಿದವರು ಯಾರು ಅಂತ ಹೇಳಿ. ಸೊ ಆಪ್ಷನ್ ಫಸ್ಟ್ ಒನ್ ಪೌಲ್ ವಿಲಿಯಾರ್ಡ್ ಅಂತಕ್ಕಂಥವ್ರು ಗ್ಯಾಮಾ ವಿಕಿರಣಗಳನ್ನು ಕಂಡು ಹಿಡಿದಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡನೇ ಆಪ್ಷನ್ ಅರ್ನ್ಸ್ಟ್ ರುದರ್ಫೋರ್ಡ್. ಉಳಿದಿರ್ತಕ್ಕಂಥ ಅಲ್ಫಾ ಮತ್ತು ಬೀಟಾ ವಿಕಿರಣಗಳನ್ನು ಸಂಶೋಧಿಸಿದವರು ಅರ್ನ್ಸ್ಟ್ ರುದರ್ಫೋರ್ಡ್. ಮೂರನೇ ಆಪ್ಷನ್ ಜಾರ್ಜ್ ಪ್ಯಾಲಡೆ. ಇವರು ಸಂಶೋಧಿಸಿದ್ದು ರೈಬೋಸೋಮ್ಸ್ಗಳನ್ನು. ದೇ ಆರ್ ಆಲ್ಸೋ ನೋನ್ ಆಸ್ ದಿ ಪ್ರೋಟೀನ್ ಫ್ಯಾಕ್ಟರೀಸ್ ಆಫ್ ದಿ ಸೆಲ್. ಜೀವಕೋಶದ ಪ್ರೋಟೀನ್ಗಳ ಕಾರ್ಖಾನೆ ಎಂದು ರೈಬೋಸೋಮ್ಸ್ಗಳನ್ನು ಕರೀತಕ್ಕಂಥದ್ದು. ಇಲ್ಲಿ ಗ್ಯಾಮಾ ವಿಕಿರಣಗಳು ಕೋಬಾಲ್ಟ್ 60 ಅಥವಾ ರೇಡಿಯೋ ಕೋಬಾಲ್ಟ್ ಇಂದ ಉತ್ಸರ್ಜಿಸ್ತಕ್ಕಂಥದ್ದು. ಗ್ಯಾಮಾ ವಿಕಿರಣಗಳನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೊ ಫೋರ್ತ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗ್ಯಾನ್ ವರ್ಕ್ಸ್ ಆಸ್ ಬ್ಲಡ್ ಬ್ಯಾಂಕ್ ಆಫ್ ದಿ ಹ್ಯೂಮನ್ ಬಾಡಿ? ಮಾನವನ ದೇಹದಲ್ಲಿ ಈ ಕೆಳಗಿನ ಯಾವ ಅಂಗ ರಕ್ತದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ? ಸೊ ಮೊದಲನೇ ಆಪ್ಷನ್ ಪ್ಯಾಂಕ್ರಿಯಾಸ್. ಕನ್ನಡದಲ್ಲಿ ಪ್ಯಾಂಕ್ರಿಯಾಸ್ಗಳಿಗೆ ಮೆದೋಜೀರಕ ಗ್ರಂಥಿ ಎಂದು ಕರೆಯಲಾಗುತ್ತದೆ. ಎರಡನೇ ಆಪ್ಷನ್ ಲಿವರ್. ಯಕೃತ್. ಆಪ್ಷನ್ ಸಿ ಸ್ಪ್ಲೀನ್. ಗುಲ್ಮ. ಆಪ್ಷನ್ ಡಿ ನನ್ ಆಫ್ ದಿ ಅಬೋ. ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಮಾನವನ ದೇಹದಲ್ಲಿ ಯಾವ ಒಂದು ಅಂಗ ಅಥವಾ ಭಾಗ ರಕ್ತದ ಬ್ಯಾಂಕ್ ಆಗಿ ತನ್ನ ಒಂದು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅಂತೇಳಿ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಪ್ಯಾಂಕ್ರಿಯಾಸ್, ಲಿವರ್, ಸ್ಪ್ಲೀನ್ ಅಂಡ್ ನನ್ ಆಫ್ ದಿ ಅಬೋ. ಆನ್ಸರ್ನ ನೋಡೋಕ್ಕಿಂತ ಮುಂಚೆ ಕೊಟ್ಟಿರ್ತಕ್ಕಂಥ ಮೊದಲನೇ ಆಪ್ಷನ್ ಪ್ಯಾಂಕ್ರಿಯಾಸ್. ಹಾಗಾದ್ರೆ ಪ್ಯಾಂಕ್ರಿಯಾಸ್ದು ಕೆಲಸ ಆದ್ರೂ ಏನ್ರಿ? ಮೆದೋಜೀರಕ ಗ್ರಂಥಿ 2 ತರ ಕೆಲಸ ಮಾಡುತ್ತಾ. ಆದ್ರಿಂದಾನೇ ಈ ಒಂದು ಗ್ರಂಥಿಗೆ ಹೆಟಿರೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತಕ್ಕಂಥದ್ದು. ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ನಿಂದ
ಅಲ್ಫಾ ಜೀವಕೋಶಗಳಿಂದ ಗ್ಲುಕೋಗಾನ್ ಹಾರ್ಮೋನ್ ಬಿಡುಗಡೆ ಆಗ್ತಕ್ಕಂಥದ್ದು, ಬೀಟಾ ಜೀವಕೋಶಗಳಿಂದ ಇನ್ಸುಲಿನ್ ಹಾರ್ಮೋನ್ ಬಿಡುಗಡೆ ಆಗ್ತಕ್ಕಂಥದ್ದು. ಸೊ ಅಲ್ಲಿ ಗ್ಲುಕೋಗಾನ್ ಹಾರ್ಮೋನ್ ರಕ್ತದಲ್ಲಿ ಸಕ್ಕರೆಯ ಅಂಶವನ್ನು ಅಥವಾ ಗ್ಲೂಕೋಸ್ನ ಒಂದು ಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಸುಲಿನ್ ಕೆಲಸ ಮಾಡ್ತಕ್ಕಂಥದ್ದು ರಕ್ತದಲ್ಲಿ ಗ್ಲೂಕೋಸ್ನ ಒಂದು ಮಟ್ಟವನ್ನು ನಿಯಂತ್ರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ಅರ್ಧ ಪಾರ್ಟ್ ಅಥವಾ ಮೆದೋಜೀರಕ ಗ್ರಂಥಿಯ ಅರ್ಧ ಭಾಗ ಹಾರ್ಮೋನ್ಗಳ ಬಿಡುಗಡೆಗೆ ಸಹಾಯ ಮಾಡಿದ್ರೆ ಉಳಿದಿರ್ತಕ್ಕಂಥ ಅರ್ಧ ಭಾಗ ಜೀರ್ಣಕ್ರಿಯೆಯಲ್ಲಿ ಸಹಾಯ ಆಗ್ತಕ್ಕಂಥದ್ದು. ಸೊ ಎಂದು ಪ್ಯಾಂಕ್ರಿಯಾಸ್ ಇಂದ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಅಂತಕ್ಕಂಥ ಕಿಣ್ವ ಉತ್ಪಾದನೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಆಪ್ಷನ್ ಲಿವರ್. ಲಿವರ್ ಈಸ್ ಆಲ್ಸೋ ನೋನ್ ಆಸ್ ದಿ ಒನ್ ಆಫ್ ದಿ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ. ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಎಂದು ನಾವು ಲಿವರ್ಗೆ ಕರಿತಕ್ಕಂಥದ್ದು. ಲಿವರ್ದು ಕೆಲಸ ಬೈಲ್ ಜ್ಯೂಸ್ ಸೆಕ್ರೀಷನ್, ಬೈಲ್ ಅಥವಾ ಪಿತ್ತರಸವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಆ ಒಂದು ಪಿತ್ತರಸ ಜೀರ್ಣಕ್ರಿಯೆಗೆ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಸೊ ಅಲ್ಲಿ ಲಿವರ್ ಮತ್ತೊಂದು ಕೆಲಸ ಯೂರಿಯಾ ಉತ್ಪಾದನೆ ಆಗ್ತಕ್ಕಂಥದ್ದು ಮಾನವನ ದೇಹದಲ್ಲಿ ಇದೇ ಒಂದು ಲಿವರ್ನಲ್ಲಿ. ಸೊ ಲಿವರ್ ಈಸ್ ಆಲ್ಸೋ ನೋನ್ ಆಸ್ ದಿ ಬಯೋಕೆಮಿಕಲ್ ಫ್ಯಾಕ್ಟರಿ ಆಫ್ ದಿ ಹ್ಯೂಮನ್ ಬಾಡಿ. ಮಾನವನ ದೇಹದ ಜೀವ ರಾಸಾಯನಿಕ ಕಾರ್ಖಾನೆ ಎಂದು ಲಿವರ್ಗೆ ಕರೀತಕ್ಕಂಥದ್ದು. ನಂತರ ಸ್ಪ್ಲೀನ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಸ್ಪ್ಲೀನ್, ಅ ಪಾರ್ಟ್ ಆಫ್ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ವ್ಯವಸ್ಥೆಯ ಭಾಗವಾಗಿರ್ತಕ್ಕಂಥ ಸ್ಪ್ಲೀನ್ ನೋಡ್ಲಿಕ್ಕೆ ಬೀನ್ಸ್ ಆಕಾರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಂಗ. ಸೊ ಸ್ಪ್ಲೀನ್ ಈಸ್ ಆಲ್ಸೋ ನೋನ್ ಆಸ್ ದಿ ಗ್ರೇವ್ ಯಾರ್ಡ್ ಆಫ್ RBC, ಕೆಂಪು ರಕ್ತ ಕಣಗಳ ಮಸಣ ಸ್ಥಾನ ಅಂತ ಹೇಳಿ ಕರೀತಕ್ಕಂಥದ್ದು. ಯಾಕೆ ಈ ಹೆಸರು ಕೊಟ್ಟಿರ್ತಕ್ಕಂಥದ್ದು? RBC ಹುಟ್ಟತಕ್ಕಂಥದ್ದು ಬೋನ್ ಮ್ಯಾರೋ ಅಲ್ಲಿ. ಸೊ ಕೊನೆಗೆ ಬಂದು ಆ ಒಂದು ಕೆಂಪು ರಕ್ತ ಕಣಗಳ ವಿನಾಶ ಆಗ್ತಕ್ಕಂಥದ್ದು ಇದೇ ಒಂದು ಸ್ಪ್ಲೀನ್ ಅಲ್ಲಿ. ಸೊ ಆದ್ರಿಂದ ಕೆಂಪು ರಕ್ತ ಕಣಗಳ ಸ್ಮಶಾನ ಎಂದು ಸ್ಪ್ಲೀನ್ಗೆ ಕರೀತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ, ಕಾರ್ಡಿಯಾಲಜಿ ಈಸ್ ರಿಲೇಟೆಡ್ ಟು ಡ್ಯಾಶ್. ಕಾರ್ಡಿಯಾಲಜಿ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇಲ್ಲಿ ಕಾರ್ಡಿಯಾಲಜಿ ಈಸ್ ರಿಲೇಟೆಡ್ ಟು ಹಾರ್ಟ್. ಹೃದಯದ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಒಂದು ಜೀವ ವಿಜ್ಞಾನದ ಶಾಖೆಗೆ ಕಾರ್ಡಿಯಾಲಜಿ ಎಂದು ಕರೆಯುತ್ತೇವೆ. ಹಾಗಾದ್ರೆ ಹೃದಯ ತನ್ನ ಒಂದು ಕೆಲಸವನ್ನು ಸರಿಯಾಗಿ ನಿರ್ವಹಿಸ್ತಾ ಇದೆನಾ ಇಲ್ಲ ಅಂತ ಹೇಳಿ ಸ್ಟಡಿ ಮಾಡ್ತಕ್ಕಂಥದ್ದು. ಹೃದಯದ ಕ್ಷೇಮವನ್ನು ECG ಮುಖಾಂತರ ಅಧ್ಯಯನ ಮಾಡ್ತೇವೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್. ದೆನ್ ಹೌ ಮೆನಿ ವಾಲ್ವ್ಸ್ ಆರ್ ದೇರ್ ಇನ್ ಹಾರ್ಟ್? ಮಾನವನ ಹೃದಯದಲ್ಲಿ ಕಂಡು ಬರ್ತಕ್ಕಂಥ ಕವಾಟಗಳು ಎಷ್ಟು? ಮಾನವನ ಹೃದಯದಲ್ಲಿ ಕಂಡು ಬರ್ತಕ್ಕಂಥ ಕವಾಟಗಳು 4 ಕವಾಟಗಳು, 4 ಕೋಣೆಗಳು. ಎಡಹೃತ್ಕರ್ಣ, ಬಲಹೃತ್ಕರ್ಣ, ಎಡಹೃತ್ಕಕ್ಷಿ, ಬಲಹೃತ್ಕಕ್ಷಿ. ಹೃದಯವನ್ನು ಆವರಿಸಿರ್ತಕ್ಕಂಥ ಪೊರೆಗಳಲ್ಲಿ ಅತ್ಯಂತ ಹೊರಗಿನ ಪೊರೆ ಪೆರಿಕಾರ್ಡಿಯಂ, ಮಧ್ಯದ ಪೊರೆ ಮಯೋಕಾರ್ಡಿಯಂ, ಒಳಗಡೆ ಇರ್ತಕ್ಕಂಥ ಪೊರೆ ಎಂಡೋಕಾರ್ಡಿಯಂ. ಈ 3 ಪೊರೆಗಳು ಹೃದಯವನ್ನು ಆವರಿಸಿರ್ತಕ್ಕಂಥ ಪೊರೆಗಳು. ಹಾಗಾದ್ರೆ ಹೃದಯದ ಕೆಲಸ ಆದ್ರೂ ಏನು? ಹೃದಯ ಮಾಡ್ತಕ್ಕಂಥ ಕೆಲಸ ಪಂಪಿಂಗ್ ಆಫ್ ದಿ ಬ್ಲಡ್. ದೇಹದ ಇತರೆ ಒಂದು ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡ್ತಕ್ಕಂಥ ಕೆಲಸ ಹೃದಯ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಉಳಿದಿರ್ತಕ್ಕಂಥ ಜೀವಿಗಳಲ್ಲಿ ಹೃದಯದ ಕೋಣೆಗಳಾದ್ರೂ ಎಷ್ಟಿರ್ತವೆ? ಮಾನವ ಅಂತೂ ಸಸ್ತನಿಗಳಲ್ಲಿ ಬರ್ತಾನ್ರಿ 4 ಕೋಣೆಗಳ ಹೃದಯ ನೋಡ್ತಕ್ಕಂಥದ್ದು. ಹಾಗಾದ್ರೆ ಮೀನುಗಳಲ್ಲಿ, ಉಭಯವಾಸಿಗಳಲ್ಲಿ, ಸರೀಸೃಪಗಳಲ್ಲಿ, ಪಕ್ಷಿಗಳಲ್ಲಿ ಎಷ್ಟು ಕೋಣೆಯ ಹೃದಯವನ್ನು ನೋಡ್ತೇವೆ? ಮೀನುಗಳಲ್ಲಿ 2 ಕೋಣೆಯ ಹೃದಯ ನೋಡ್ತಕ್ಕಂಥದ್ದು. ನಂತರ ಉಭಯವಾಸಿಗಳಾಗಿರ್ತಕ್ಕಂಥ ಕಪ್ಪೆಗಳಲ್ಲಿ 2 ಕೋಣೆಗಳ ಹೃದಯ ನೋಡ್ತೇವೆ. ಸರೀಸೃಪಗಳಲ್ಲಿ 3 ಕೋಣೆಗಳ ಹೃದಯ, ಮೊಸಳೆಯನ್ನು ಹೊರತುಪಡಿಸಿ. ಮೊಸಳೆಯಲ್ಲಿ 4 ಕೋಣೆಗಳ ಹೃದಯ ಕಂಡು ಬರ್ತಕ್ಕಂಥದ್ದು. ಆ ಒಂದು ಮೊಸಳೆಯನ್ನು ಹೊರತುಪಡಿಸಿದ್ರೆ ಉಳಿದಿರ್ತಕ್ಕಂಥ ಎಲ್ಲ ಸರೀಸೃಪಗಳಲ್ಲಿ 3 ಕೋಣೆಯ ಹೃದಯವನ್ನು ನೋಡ್ತೇವೆ. ತದನಂತರ ಪಕ್ಷಿಗಳು ಮತ್ತು ಮಾನವರಲ್ಲಿ ಅಥವಾ ಸಸ್ತನಿಗಳಲ್ಲಿ 4 ಕೋಣೆಯ ಹೃದಯವನ್ನು ನೋಡ್ತಕ್ಕಂಥದ್ದು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಕಾರ್ಡಿಯಾಲಜಿ ಇಸ್ ದ ಸ್ಟಡಿ ಅಬೌಟ್ ಹಾರ್ಟ್. ನಂತರ ಹೃದಯದಲ್ಲಿ ಕಂಡು ಬರ್ತಕ್ಕಂಥ ಸ್ನಾಯುಗಳು, ಹೃದಯದ ಸ್ನಾಯುಗಳು ಅಂತಾನೆ ಕರಿತೀವಿ. ಪಟ್ಟೆ ರಹಿತ ಸ್ನಾಯುಗಳು ಇರ್ತಕ್ಕಂಥದ್ದು.
ನಂತರ ಸ್ಕಿನ್, ದೆನ್ ವಾಟ್ ಈಸ್ ಸ್ಟಡಿ ಆಫ್ ಸ್ಕಿನ್, ಚರ್ಮದ ಅಧ್ಯಯನಕ್ಕೆ ಏನೆಂದು ಕರೆಯಲಾಗುತ್ತದೆ? ಸ್ಟಡಿ ಆಫ್ ಸ್ಕಿನ್ ಈಸ್ ಆಲ್ಸೋ ನೋನ್ ಆಸ್ ದಿ ಡರ್ಮೆಟಾಲಜಿ. ಚರ್ಮಶಾಸ್ತ್ರ. ಚರ್ಮ ಮಾನವನ ದೇಹದ ಅತ್ಯಂತ ದೊಡ್ಡ ಅಂಗ ಎಂದು ಕರೆಯಲಾಗುತ್ತದೆ. ಚರ್ಮದಲ್ಲಿ ಬರ್ತಕ್ಕಂಥ 3 ಪೊರೆಗಳು, ಅತ್ಯಂತ ಹೊರ ಪೊರೆ ಎಕ್ಟೋಡರ್ಮ್, ಮಧ್ಯದ ಪೊರೆ ಮೀಸೋಡರ್ಮ್, ಅತ್ಯಂತ ಒಳಪೊರೆ ಎಂಡೋಡರ್ಮ್ ಎಂದು ಕರೆಯಲಾಗುತ್ತದೆ. ಸೊ ಚರ್ಮದ ಅಧ್ಯಯನ ಡರ್ಮೆಟಾಲಜಿ. ಹಲ್ಲುಗಳ ಅಧ್ಯಯನಕ್ಕೆ ಒಡೋಂಟಾಲಜಿ ಎಂದು ಕರೆಯಲಾಗುತ್ತದೆ. ದಂತಶಾಸ್ತ್ರ. ನಂತರ ಹಲ್ಲುಗಳಿಗೆ ಸಂಬಂಧಪಟ್ಟಂಗೆ ಹಲ್ಲುಗಳು 20 ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಮಸಲ್ಸ್, ಸ್ನಾಯುಗಳ ಅಧ್ಯಯನಕ್ಕೆ ಮಯಾಲಜಿ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಸ್ನಾಯುಗಳಲ್ಲಿ ಕಂಡು ಬರ್ತಕ್ಕಂಥ 2 ಮುಖ್ಯವಾಗಿರ್ತಕ್ಕಂಥ ಪ್ರೋಟೀನ್ಗಳು, ಸ್ನಾಯುಗಳ ಸಂಕುಚನ ಮತ್ತು ವಿಕಸನಕ್ಕೆ ಸಹಕಾರಿಯಾಗ್ತಕ್ಕಂಥದ್ದು ಆಕ್ಟಿನ್ ಅಂಡ್ ಮಯೋಸಿನ್ ಪ್ರೋಟೀನ್ಸ್. ಈ 2 ಮುಖ್ಯವಾಗಿ ಇರ್ತಕ್ಕಂಥ ಪ್ರೋಟೀನ್ಗಳು ಸ್ನಾಯುಗಳ ಸಂಕುಚನ ಮತ್ತು ವಿಕಸನಗೆ ಅಗತ್ಯವಾಗಿರ್ತಕ್ಕಂಥ ಪ್ರೋಟೀನ್ಗಳು. ಸೊ ಕೇಳಿರ್ತಕ್ಕಂಥ ಪ್ರಶ್ನೆ, ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಎ? ವಿಟಮಿನ್ ಎ ಅಥವಾ ಜೀವಸತ್ವ ಎದ ರಾಸಾಯನಿಕ ಹೆಸರನ್ನು ತಿಳಿಸಿ. ಹಾಗಾದರೆ ವಿಟಮಿನ್ಸ್ಗಳು ಕಂಡು ಬರ್ತಕ್ಕಂಥದ್ದು ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ. ಸೊ ಜೀವಸತ್ವಗಳು ದೇಹವನ್ನು ರೋಗ ಮುಕ್ತ ಮಾಡ್ತಕ್ಕಂಥ ಆಹಾರದ ಪದಾರ್ಥಗಳಾಗಿರ್ತಕ್ಕಂಥದ್ದು. ಸೊ ಅಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿರ್ತಕ್ಕಂಥ ಪೋಷಕಾಂಶಗಳಲ್ಲಿ ಜೀವಸತ್ವಗಳು ಕೂಡ ಹೌದು. ಸೊ ಅಲ್ಲಿ 2 ಥರ ವಿಟಮಿನ್ಸ್ನ ನೋಡ್ತಕ್ಕಂಥದ್ದು, ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಆ್ಯಂಡ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್. ನೀರಿನಲ್ಲಿ ಕರಗ್ತಕ್ಕಂಥ ಜೀವಸತ್ವಗಳು ವಿಟಮಿನ್ ಬಿ ಆ್ಯಂಡ್ ಸಿ. ಬಿ ಮತ್ತು ಸಿ ಜೀವಸತ್ವಗಳು ನೀರಿನಲ್ಲಿ ಕರಗ್ತಕ್ಕಂಥ ಜೀವಸತ್ವಗಳಾದರೆ, ಉಳಿದಿರ್ತಕ್ಕಂಥ ವಿಟಮಿನ್ ಎ, ಡಿ, ಇ ಆ್ಯಂಡ್ ಕೆ ಕೊಬ್ಬಿನಲ್ಲಿ ಕರಗ್ತಕ್ಕಂಥ ಜೀವಸತ್ವಗಳು. ಸೊ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ವಿಟಮಿನ್ ಎದ ರಾಸಾಯನಿಕ ಹೆಸರನ್ನು ತಿಳಿಸಿ. ರೆಟಿನಾಲ್ ವಿಟಮಿನ್ ಎದ ರಾಸಾಯನಿಕ ಹೆಸರು. ಹಾಗಾದರೆ ಕ್ಯಾಲ್ಸಿಫೆರಾಲ್ ಅಂತಕ್ಕಂಥದ್ದು ವಿಟಮಿನ್ ಡಿ ದ ರಾಸಾಯನಿಕ ಹೆಸರು. ಆಸ್ಕಾರ್ಬಿಕ್ ಆಮ್ಲ ಅಥವಾ ಸಿಟ್ರಿಕ್ ಆಮ್ಲ ಎಂದು ಕೂಡ ಕರೆಯಲಾಗುತ್ತದೆ. ವಿಟಮಿನ್ ಸಿ. ನಂತರ ರೈಬೋಫ್ಲೆವಿನ್, ವಿಟಮಿನ್ ಬಿ2 ದ ರಾಸಾಯನಿಕ ಹೆಸರು ರೈಬೋಫ್ಲೆವಿನ್. ವಿಟಮಿನ್ಗಳ ಕೊರತೆ ಉಂಟಾದರೆ ದೇಹದಲ್ಲಿ ರೋಗಗಳು ಉಂಟಾಗ್ತಕ್ಕಂಥದ್ದು. ಸೊ ಇಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಅಥವಾ ವಿಟಮಿನ್ ಡಿ ಕೊರತೆಯಿಂದ ಬರ್ತಕ್ಕಂಥ ರೋಗ ರಿಕೇಟ್ಸ್ ರೋಗ ಎಂದು ಕರೆಯಲಾಗುತ್ತದೆ, ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ. ನಂತರ ಆಸ್ಕಾರ್ಬಿಕ್ ಆಮ್ಲ ಅಥವಾ ವಿಟಮಿನ್ ಸಿ, ಸಿಟ್ರಸ್ ಫ್ರೂಟ್ಸ್ ಇಂದ ನಾವೊಂದು ವಿಟಮಿನ್ ಸಿ ನ ಪಡಿತಕ್ಕಂಥದ್ದು. ಇದಕ್ಕೆ ಮತ್ತೊಂದು ಹೆಸರು ಆಸ್ಕಾರ್ಬಿಕ್ ಆಮ್ಲ ಎಂದು ಕರೆಯಲಾಗುತ್ತದೆ. ಇದು ನೀರಿನಲ್ಲಿ ಕರಗ್ತಕ್ಕಂಥ ಜೀವಸತ್ವ. ವಿಟಮಿನ್ ಸಿ ಡಿಫಿಷಿಯನ್ಸಿ ಅಥವಾ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗ್ತಕ್ಕಂಥದ್ದು, ಒಸಡುಗಳಲ್ಲಿ ರಕ್ತಸ್ರಾವ ಉಂಟಾಗ್ತಕ್ಕಂಥದ್ದು ಈ ಒಂದು ಸ್ಕರ್ವಿ ರೋಗ ಬಂದಾಗ. ನಂತರ ರೈಬೋಫ್ಲೆವಿನ್ ವಿಟಮಿನ್ ಬಿ2ಗೆ ಇರ್ತಕ್ಕಂಥ ಕೆಮಿಕಲ್ ನೇಮ್ ಬಿ1, ಬಿ2, ಬಿ3, ಬಿ5, ಬಿ6, ಬಿ7, ಬಿ9, ಬಿ12 ಇಷ್ಟು ವಿಟಮಿನ್ ಬಿ ಡೆರೈವೇಟಿವ್ಸ್. ಸೊ ಅದರಲ್ಲಿ ಎರಡನೆಯದು ವಿಟಮಿನ್ ಬಿ2ಗೆ ರೈಬೋಫ್ಲೆವಿನ್ ಎಂದು ಕರೆಯಲಾಗುತ್ತದೆ. ಹಾಗಾದರೆ ವಿಟಮಿನ್ ಬಿ1 ಕೊರತೆಯಿಂದ ಬರ್ತಕ್ಕಂಥದ್ದು ವಿಟಮಿನ್ ಬಿ1 ಈಸ್ ಆಲ್ಸೋ ನೋನ್ ಆಸ್ ದಿ ಥಯಾಮಿನ್ ಎಂದು ಕರೆಯಲಾಗುತ್ತದೆ. ಸೊ ವಿಟಮಿನ್ ಬಿ1 ಕೊರತೆಯಿಂದ ಬೆರಿ ಬೆರಿ ರೋಗ ಉಂಟಾಗ್ತಕ್ಕಂಥದ್ದು. ಬಿ3 ಈಸ್ ಆಲ್ಸೋ ನೋನ್ ಆಸ್ ದಿ ನಿಯಾಸಿನ್ ಪೆಲ್ಲಾಗ್ರ ರೋಗ ಬರ್ತಕ್ಕಂಥದ್ದು.
ಸೊ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ವಿಟಮಿನ್ ಎ, ರೆಟಿನಾಲ್ ಇಸ್ ದ ಕೆಮಿಕಲ್ ನೇಮ್ ಫಾರ್ ವಿಟಮಿನ್ ಎ. ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥ ರೋಗ ನೈಟ್ ಬ್ಲೈಂಡ್ನೆಸ್, ಇರುಳು ಕುರುಡುತನ. ಮುಂದಿನ ಪ್ರಶ್ನೆ ನೋಡೋಣ. ಸೊ ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್, ಈಸ್ಟ್ ಅಂಡ್ ಮಶ್ರೂಮ್ಸ್ ಆರ್ ಇನ್ಕ್ಲೂಡೆಡ್ ಅಂಡರ್ ವಿಚ್ ಆಫ್ ದಿ ಫಾಲೋಯಿಂಗ್ ಫೈಲಮ್? ಈಸ್ಟ್ ಮತ್ತು ಮಶ್ರೂಮ್ಗಳನ್ನು ಈ ಕೆಳಗಿನ ಯಾವ ಒಂದು ವರ್ಗಕ್ಕೆ ಸೇರಿಸಲಾಗಿರ್ತಕ್ಕಂಥದ್ದು? ಸೊ ಆಪ್ಷನ್ ಎ ಫಂಗಸ್, ಶಿಲೀಂಧ್ರ ಜೀವಿಗಳು ಅಥವಾ ಶಿಲೀಂಧ್ರಗಳು. ಆಪ್ಷನ್ ಬಿ ಆಲ್ಗೇಸ್, ಶೈವಲಗಳು. ಅಥವಾ ಪಾಚಿಗಳು ಎಂದು ಕೂಡ ಕರೆಯಲಾಗುತ್ತದೆ. ಆಪ್ಷನ್ ಸಿ ಬ್ರಯೋಫೈಟ್ಸ್. ಹವಾಸೆ ಸಸ್ಯಗಳು. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಕೇಳಿರ್ತಕ್ಕಂಥ ಪ್ರಶ್ನೆ, ಈಸ್ಟ್ ಮತ್ತು ಮಶ್ರೂಮ್ಗಳು ಈ ಕೆಳಗಿನ ಯಾವ ಒಂದು ವರ್ಗಕ್ಕೆ ಅಥವಾ ಯಾವ ಒಂದು ಗುಂಪಿಗೆ ಸೇರಿಸಲಾಗಿದೆ? ಸೊ ಈಸ್ಟ್ ಅಂಡ್ ಮಶ್ರೂಮ್ಸ್ ಆರ್ ಇನ್ಕ್ಲೂಡೆಡ್ ಅಂಡರ್ ದಿ ಫಂಗಸ್, ಶಿಲೀಂಧ್ರಗಳಲ್ಲಿ ಸೇರಿಸಿರ್ತಕ್ಕಂಥದ್ದು. ಹಾಗಾದರೆ ಈಸ್ಟ್, ಸೊ ಈಸ್ಟಲ್ಲಿ ರೀಪ್ರೊಡಕ್ಷನ್ ಯಾವ ವಿಧಾನದಿಂದ ನಡೀತಕ್ಕಂಥದ್ದು? ಈಸ್ಟಲ್ಲಿ ಸಂತಾನೋತ್ಪತ್ತಿ, ಬಡ್ಡಿಂಗ್, ಮೊಗ್ಗುವಿಕೆ ವಿಧಾನದಿಂದ ಈಸ್ಟ್ ಜೀವಿಗಳು ತಮ್ಮ ಒಂದು ಸಂತಾನೋತ್ಪತ್ತಿಯನ್ನು ನಡೆಸ್ತಕ್ಕಂಥದ್ದು. ಈಸ್ಟನ್ನು ಎಲ್ಲೆಲ್ಲಿ ಬಳಸಲಾಗುತ್ತದೆ? ಈಸ್ಟ್ನ ಉಪಯೋಗ ಬೇಕರಿಗಳಲ್ಲಿ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ತದನಂತರ ಹುದುಗುವಿಕೆಯಲ್ಲಿ, ಫರ್ಮೆಂಟೇಷನ್, ಈ ಒಂದು ಪ್ರೋಸೆಸ್ನಲ್ಲಿ ಈಸ್ಟನ್ನು ಬಳಸಲಾಗ್ತಕ್ಕಂಥದ್ದು. ನಂತರ ಶಿಲೀಂಧ್ರಗಳ ಅಧ್ಯಯನಕ್ಕೆ ಏನೆಂದು ಕರೆಯಲಾಗುತ್ತದೆ? ವಾಟ್ ಈಸ್ ದ ಸ್ಟಡಿ ಆರ್ ಎಲ್ಸ್ ವಿಚ್ ಈಸ್ ರಿಲೇಟೆಡ್ ಟು ಫಂಗಸ್? ಶಿಲೀಂಧ್ರಗಳ ಅಧ್ಯಯನಕ್ಕೆ ಮೈಕಾಲಜಿ ಎಂದು ಕರೆಯಲಾಗುತ್ತದೆ. ಯಾಕೆ ಈ ಒಂದು ಹೆಸರು ಕೊಟ್ಟಿರ್ತಕ್ಕಂಥದ್ದು ಮೈಕಾಲಜಿ ಅಂದರೆ ಶಿಲೀಂಧ್ರಗಳು ಬರ್ತಕ್ಕಂಥದ್ದು ಮೈಕೋಟಾ ಸಾಮ್ರಾಜ್ಯದಲ್ಲಿ, ಆದ್ರಿಂದ ಮೈಕಾಲಜಿ ಇಸ್ ರಿಲೇಟೆಡ್ ಟು ಸ್ಟಡಿ ಆಫ್ ಫಂಗಸ್. ನಂತರ ಈ ಒಂದು ಈಸ್ಟ್ ಮತ್ತು ಮಶ್ರೂಮ್ಗಳನ್ನು ಹೊರತುಪಡಿಸಿದರೆ ಇನ್ಯಾವ ಜೀವಿಗಳನ್ನ ನಾವು ಕಾಣ್ತೇವೆ ಒಂದು ಶಿಲೀಂಧ್ರಗಳು ಅಥವಾ ಮೈಕೋಟಾ ಸಾಮ್ರಾಜ್ಯದಲ್ಲಿ? ಡಯಾಟಮ್ಸ್ಗಳನ್ನು ನೋಡ್ತಕ್ಕಂಥದ್ದು. ತದನಂತರ ಆಲ್ಗೆ, ಶೈವಲಗಳು ಎಂದು ಕರೆಯಲಾಗುತ್ತದೆ ಅಥವಾ ಸಾಮಾನ್ಯ ಒಂದು ಭಾಷೆಯಲ್ಲಿ ಪಾಚಿಗಳೆಂದು ಕೂಡ ಕರೆಯಲಾಗ್ತಕ್ಕಂಥದ್ದು. ದೆನ್ ವಾಟ್ ಈಸ್ ದ ಸ್ಟಡಿ? ಈ ಒಂದು ಆಲ್ಗೆಗಳ ಅಧ್ಯಯನಕ್ಕೆ ಏನೆಂದು ಕರೆಯಲಾಗುತ್ತದೆ? ಆಲ್ಗೆಗಳ ಅಧ್ಯಯನಕ್ಕೆ ಫೈಕಾಲಜಿ ಎಂದು ಕರೆಯಲಾಗುತ್ತದೆ. ನಂತರ ಬ್ರಯೋಫೈಟ್ಸ್, ಆವಾಸ ಸಸ್ಯಗಳು. ಸಸ್ಯ ಸಾಮ್ರಾಜ್ಯದಲ್ಲಿ ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್, ಸಸ್ಯ ಸಾಮ್ರಾಜ್ಯದ ಉಭಯವಾಸಿ ಜೀವಿಗಳೆಂದು ಆವಾಸ ಸಸ್ಯಗಳಿಗೆ ಕರೆಯಲಾಗುತ್ತದೆ.
ಸೊ ಈಸ್ಟ್ ಮತ್ತು ಮಶ್ರೂಮ್ಗಳು ಬರ್ತಕ್ಕಂಥದ್ದು ಈ ಒಂದು ಶಿಲೀಂಧ್ರ ಜೀವಿಗಳಲ್ಲಿ. ಸೊ ಇದೇ ಶಿಲೀಂಧ್ರ ಜೀವಿಗಳನ್ನ ಬಳಕೆ ಮಾಡಿಕೊಂಡು ಪೆನ್ಸಿಲಿನ್ ಅಂತಕ್ಕಂಥ ಒಂದು ಆಂಟಿಬಯೋಟಿಕ್, ದ ಫಸ್ಟ್ ಡಿಸ್ಕವರ್ಡ್ ಆಂಟಿಬಯೋಟಿಕ್, ಮೊಟ್ಟ ಮೊದಲನೇ ಬಾರಿಗೆ ಅನ್ವೇಷಿಸಲ್ಪಟ್ಟ ಒಂದು ರೋಗ ಪ್ರತಿರೋಧಕ ಪೆನ್ಸಿಲಿನ್ ಅಂತಕ್ಕಂಥದ್ದು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಕಂಡು ಹಿಡಿದಿರ್ತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಸೋಡಿಯಂ ಬೈಕಾರ್ಬೋನೇಟ್? ಸೋಡಿಯಂ ಬೈಕಾರ್ಬೋನೇಟ್ನ ರಾಸಾಯನಿಕ ಅಣುಸೂತ್ರ ತಿಳಿಸಿ. ಸೊ ಆಪ್ಷನ್ ಎ Na2CO3, ಆಪ್ಷನ್ ಬಿ NaHCO3, ಆಪ್ಷನ್ ಸಿ NaCl, ಆಪ್ಷನ್ ಡಿ KOH. ಸೊ ಕೇಳಿರ್ತಕ್ಕಂಥ ಪ್ರಶ್ನೆ ಸೋಡಿಯಂ ಬೈಕಾರ್ಬೋನೇಟ್ನ ರಾಸಾಯನಿಕ ಅಣುಸೂತ್ರ ತಿಳಿಸಿ. ಸೊ ಇಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ನ ರಾಸಾಯನಿಕ ಅಣುಸೂತ್ರ NaHCO3, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ Na2CO3ಗೆ ಇರ್ತಕ್ಕಂಥ ವ್ಯಾವಹಾರಿಕ ಹೆಸರು Na2CO3 is also known as the sodium carbonate. ಸೋಡಿಯಂ ಕಾರ್ಬೋನೇಟ್ನ ಅಥವಾ Na2CO3 ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್. ಹಾಗಾದರೆ ವ್ಯಾವಹಾರಿಕ ಹೆಸರು ವಾಷಿಂಗ್ ಸೋಡಾ ಎಂದು ಕರೆಯಲಾಗುತ್ತದೆ. NaHCO3 ಸೋಡಿಯಂ ಬೈಕಾರ್ಬೋನೇಟ್, sodium bicarbonate is also known as the baking soda. ಅಡುಗೆ ಸೋಡಾ ಎಂದು ಕೂಡ ಇದನ್ನು ಕರೆಯಲಾಗುತ್ತದೆ. NaCl ಸೋಡಿಯಂ ಕ್ಲೋರೈಡ್, ಟೇಬಲ್ ಸಾಲ್ಟ್, ಸಾಮಾನ್ಯ ಉಪ್ಪು. ನಾವು ಸೇವನೆ ಮಾಡ್ತಕ್ಕಂಥ ಉಪ್ಪಿಗೆ ಇರ್ತಕ್ಕಂಥ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೊ ಇಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ನ ರಾಸಾಯನಿಕ ಅಣುಸೂತ್ರ NaHCO3, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ತರಗತಿ ಅರ್ಥ ಆಯಿತು ಅಂತ ತಿಳಿದಿದ್ದೇನೆ. ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಒಂದು ಸಂಶಯಗಳಿದ್ದರೂ ತಮ್ಮ ಒಂದು ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC/GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC/GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.